ಭಾರತದ ಬೆಳಕು ಬಾಬಾ ಸಾಹೇಬ್ ಈ ಸರಣಿಗೆ ಹಾರ್ದಿಕ ಸ್ವಾಗತ. ಇವತ್ತು ಭಾರತ ರತ್ನ, ಭಾರತದ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮದಿನದ ಹಾರ್ದಿಕ ಶುಭಾಶಯಗಳನ್ನು ತಮಗೆಲ್ಲ ತಿಳಿಸ್ತಾ ಇದ್ದೇನೆ. ಬಂಧುಗಳೇ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಬಹಳ ದೂರದೃಷ್ಟಿ ಇತ್ತು. ಅವರು ಅತ್ಯಂತ ವಿದ್ಯಾವಂತರಾದಂಥದ್ದು. ಅವರ ದೂರದೃಷ್ಟಿ ಎಷ್ಟರ ಮಟ್ಟಿಗಿತ್ತಂದರೆ, ಆಗಿನ ಕಾಲದಲ್ಲಿ ಅವರು ಜಮ್ಮು ಆ್ಯಂಡ್ ಕಾಶ್ಮೀರ್ನಲ್ಲಿ ಆರ್ಟಿಕಲ್ 370 ಬೇಡ ಅಂತ ಹೇಳಿದ್ದುಂಟು. ಅದನ್ನು ಎಷ್ಟೋ ಹಲವು ವರ್ಷಗಳ ನಂತರ, ಈಗ ಕೆಲವೇ ವರ್ಷಗಳ ಹಿಂದೆ ಅದನ್ನು ತೆಗೆಯುವಂಥ ಸಂದರ್ಭ ಒದಗಿ ಬಂದದ್ದು. ಮಹಿಳಾ ಸಬಲೀಕರಣದ ಬಗ್ಗೆ ಬಾಬಾ ಸಾಹೇಬರು ಆವಾಗಲೇ ತಮ್ಮ ವಿಷಯಗಳನ್ನು ಮಂಡಿಸಿದ್ದಾರೆ. ಮಹಿಳೆಯರಿಗೆ ಹೆರಿಗೆ ನಂತರ ಹೆರಿಗೆ ರಜೆ ನೀಡಬೇಕು ಅನ್ನುವ ಒಂದು ಕಲ್ಪನೆಯನ್ನು ಕೂಡ ಬಾಬಾ ಸಾಹೇಬರು ಆಗಲೇ ಇದನ್ನು ಮಂಡಿಸಿದ್ದು. ಈ ರೀತಿ ಹಲವು ದೂರದೃಷ್ಟಿ ಉಳ್ಳುವಂತಹ ವಿಚಾರಗಳನ್ನು ಬಾಬಾ ಸಾಹೇಬರು ಮಂಡಿಸಿದ್ದು. ನನಗೆ ಈ ಸಂದರ್ಭದಲ್ಲಿ ನಮ್ಮ ಇವತ್ತಿನ ರಾಷ್ಟ್ರಪತಿಯಾದಂಥ ಶ್ರೀಮತಿ ದ್ರೌಪದಿ ಮುರ್ಮು ಅವರ ಒಂದು ಕಾರ್ಯಕ್ರಮದಲ್ಲಿ ಹೇಳಿದ್ದು ನೆನಪಾಗ್ತಾ ಇದೆ. ನಮ್ಮ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಹೇಳ್ತಾರೆ, ನಾನು ಇವತ್ತು ಈ ಸ್ಥಾನದಲ್ಲಿ ಇರಬೇಕಾದರೆ ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಂಥ ಸಂವಿಧಾನವೇ ಕಾರಣ. ಹಾಗಾಗಿ ನಾನು ಅಂಬೇಡ್ಕರ್ ಅವ್ರನ್ನ ದೇವರಂತೆ ಪೂಜಿಸ್ತೇನೆ ಅನ್ನುವಂಥ ಮಾತನ್ನು ಅವರು ಹೇಳಿದ್ದು ಅಕ್ಷರಶಃ ಸತ್ಯ ಅಂತ ಈ ಸಂದರ್ಭದಲ್ಲಿ ತಮ್ಮ ಮುಂದೆ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಬಂಧುಗಳೇ, ಬಾಬಾ ಸಾಹೇಬರು ನೀಲಿ ಕಲರಿನ ಸೂಟನ್ನು, ಕೋಟನ್ನು ಹಾಕಲಿಕ್ಕೆ ಇಷ್ಟಪಡ್ತಿದ್ರು. ಯಾಕೆ ಅಂತಂದರೆ, ನೀಲಿ ಬಣ್ಣ ಅಂದರೆ ಆಕಾಶದ ಬಣ್ಣ. ಈ ಆಕಾಶದ ಕೆಳಗಡೆ ಇರುವಂಥ ಪ್ರತಿಯೊಂದು ಪ್ರಾಣಿ ಪಕ್ಷಿ ಎಲ್ಲ ಮನುಷ್ಯರು ಎಲ್ಲರೂ ಕೂಡ ಸಮಾನರಾಗಿ ಕಾಣ್ತಾರೆ ಅನ್ನೋ ಒಂದು ಆ ಉದ್ದೇಶ ಇಟ್ಟುಕೊಂಡು ಆ ನೀಲಿ ಬಣ್ಣವನ್ನು, ಆ ಕಲರಿನ ಕೋಟನ್ನು ಬಾಬಾ ಸಾಹೇಬರು ಧರಿಸ್ತಾ ಇದ್ದದ್ದು. ಕೊನೆಯಲ್ಲಿ ಒಂದೇ ವಾಕ್ಯವನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಹಿಂದಿಯಲ್ಲಿ ಹೇಳ್ತಾರೆ, ಇನ್ಸಾನೋं को गुलाम बना के हज़ारों बादशाह बने, लेकिन गुलामों को इंसान बना के एक ही बादशाह बने हैं और वो है ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಹೇಳ್ತಾ, ಅಂಬೇಡ್ಕರ್ ಅವರ ಜನ್ಮದಿನದ ಹಾರ್ದಿಕ ಶುಭಾಶಯಗಳನ್ನು ಇನ್ನೊಮ್ಮೆ ತಮ್ಮೆಲ್ಲರಿಗೂ ತಿಳಿಸ್ತಾ ಇದ್ದೇನೆ. ನಮಸ್ಕಾರ.